ಹಾಯ್ ಫ್ರೆಂಡ್ಸ್, ವೆಲ್ಕಮ್ ನಿವೇದಿತಾಸ್ ವ್ಲಾಗ್. ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ದಿನದಿಂದ ವ್ಲಾಗ್ ಮಾಡಬೇಕಂತ ಅನ್ಕೋತಾ ಇದ್ದೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಎಲ್ಲ ನನಗೆ ಸಜೆಸ್ಟ್ ಮಾಡ್ತಾಯಿದ್ದು ಕುಕ್ಕಿಂಗ್ ಚಾನಲ್ ಮಾಡುವಂತ. ಸೊ ನನಗೆ ಕುಕ್ಕಿಂಗು ಮಾಡ್ತೀನಿ. ಸೊ ನನಗೆ ವ್ಲಾಗ್ ಮಾಡಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚು ವೀಡಿಯೋಸ್ ಮಾಡೋಕ್ಕಾಗುತ್ತೆ. ಸೊ ನನಗೆ ಒಂದು ಸರ್ಪ್ರೈಸ್ ಕೊಡೋಣ. ಏನು ಗೊತ್ತಾಯಿತು, ನಾನು ಶೂಟ್ ಮಾಡ್ತಾಯಿದ್ದು ನನ್ನ ಹಸ್ಬೆಂಡ್ ವೀಡಿಯೋ. ನಮ್ಮ ತಂಗಿಗೆ ನಾನು ಡೈಲಿ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ತುಂಬ ರೇಗಿಸ್ತಾ ಇದೆ. ತುಂಬ ಆಯ್ ಮಾಡು ಅಂತೆಲ್ಲ ಹೇಳಿ ತುಂಬ ಸಲ ಹೇಳಿದ್ದೀನಿ. ಸೊ ಇವತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ಗೊತ್ತಾ ಫ್ರೆಂಡ್ಸ್, ನಾನು ವೆಯ್ಟ್ ಮಾಡ್ತಾಯಿದ್ದೆ, ಕಾಲ್ ಮಾಡಿದ್ದು ಬರ್ತಾಯಿದ್ದೀನಿ ಅಂತ. ಸೊ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳಿಗೊಂದು ಸರ್ಪ್ರೈಸ್ ಇದೆ. ಸೊ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ, ನೋಡೋಣ. ಇದು ಬರಲಿ, ಬೇಗ ಬಾ, ಬೇಗ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್. ಏನು ಯೂಟ್ಯೂಬ್ ಬ್ಲಾಗು? ಏನಕ್ಕೆ ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್ ಏನಕ್ಕೆ ಹೇಳು? ಗೆಸ್ ಮಾಡು ಏನಿರ್ಬೋದು. ಏನು ಬ್ಲಾಗ್ ಅಂತ ಮಾತ್ರ ಅನ್ಬೇಡ. ಅಂಕಿತಾ, ಈಗ ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಂಗೆ ಹೆಂಗೆ ಅನಿಸ್ತಾ ಇದೆ ಹೇಳು? ನನಗೆ ಖುಷಿ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಮುಂಚೆ ಒಂದು 3-4 ಮಂತ್ಸ್ ಬ್ಯಾಕಲ್ವೇ ನಾನು ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ ಮಾಡೋ ಅಂತ. ಸೊ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಸೊ ಇವಾಗ ನೈಟಿಗೆ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತೇನೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋ ತೋರಿಸ್ತೀನಿ. ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಅಂದರೆ ಕಾಫಿ ಕುಡಿಯೋ ಗ್ಲಾಸಿಗೆ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 3 ಟೊಮೆಟೊ, ನೀರು, ವಾಟರ್ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೋಬೋದು. ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಎಲ್ಲ ಹಾಕಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3-4 ಇಲ್ಲ 5 ವಿಷಿಲ್ ಬಂದಮೇಲೆ ಅದು ಬೇಳೆ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಆವಾಗಲೇ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಬ್ಬೊಬ್ಬರು ಈ ಥರ ಬೇಳೆ ಸಾಂಬಾರಿಗೆಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾರೆ. ಸೊ ನಾನು ಲಾಸ್ಟಲ್ಲಿ ಹಾಕಲ್ಲ, ಫಸ್ಟೇ ಯಾವ ಬೇಳೆ ಸಾಂಬಾರು ಮಾಡಿದ್ರೂ ನಾನು ಫಸ್ಟೇ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕೋದು ಏನಿಲ್ಲ, ಈಸಿನೇ, ಗೊತ್ತೇ ಇರುತ್ತೆ. ಸೊ ನಾನು ಹೇಗೆ ಮಾಡ್ತೀನಿ ಅಂದರೆ, ಸ್ವಲ್ಪ ಈಟಾದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಒಂದು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದು. ನಾನೆಲ್ಲ ಬೇಳೆ ಸಾಂಬಾರಿಗೂ ಹಾಕ್ತೀನಿ. ಸ್ವಲ್ಪ ಹಿಂಗಾಗಿ ಮಿಸ್ ಆಗಿದೆ ಅನಿಸುತ್ತೆ, ನಾನು ಹಿಂಗೆ ಹಾಕಿದ್ದೀನಿ. ಸೊ ಹಿಂಗೆ ಹಾಕಾದ್ಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ರುಬ್ಬಿಟ್ಟು ಮಾಡ್ತಾರೆ, ನಾನು ಆ ಥರ ಮಾಡಲ್ಲ. ಎಲ್ಲ ಬೇಳೆ ಸಾರು ಮಾಡಿದಾಗಲೇ ನಾನು ಹಿಂಗೆ ಸುಮ್ಮನೆ ಪ್ಲೇನಾಗಿ ಖಾರದ ಪುಡಿ ಹಾಕ್ಬಿಟ್ಟು ಹಂಗೆ ಮಾಡೋದು. ಸೊ ಸ್ವಲ್ಪ ಎಲ್ಲ ಮೂಲಂಗಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ವಾಟರ್ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ, ಆಮೇಲೆ ಬೇಯಲ್ಲ, ಸ್ವಲ್ಪ ಇವಾಗಲೇ ಬೇಯಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಬೆಂದ ಮೇಲೆ ಈಗ ಬೇಳೆ, ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿರುತ್ತಲ್ಲ, ಸೊ ಅದನ್ನು ಹಾಕಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ನಾನು ಹುಣಸೆಹಣ್ಣು ಆವಾಗಲೇ ಒಂದು 10 ಮಿನಿಟ್ಸ್ ಬ್ಯಾಕೆ ನೆನೆಸಿಟ್ಟಿದ್ದೆ. ಸೊ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಮಿಷ್ಟ ಹಾಕಿದ್ರೆ ಹಾಕ್ಬೋದು. ನಾನು 2 ಟೊಮ್ಯಾಟೊ ಹಾಕಿದ್ದೆ, ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಸ್ವಲ್ಪ ಖಾರದ ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕಬೇಕು. ಅದು ಹಾಕಾದ್ಮೇಲೆ ಅಚ್ಚ ಖಾರದ ಪುಡಿ ಹಾಕಿದ್ರೆ ಹಾಕ್ಕೊಳ್ಳಿ. ನಾನು ಹಾಕ್ತೀನಿ ಸ್ವಲ್ಪ, ಅಂದರೆ ಖಾರ ಇದ್ದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ, ಆ್ಯಕ್ಚುಲಿ ಇದು ಈಸಿ ಸಾಂಬಾರು, ಬೇಗ ರೆಡಿ ಆಗಿಬಿಡುತ್ತೆ. ಸೊ ಈಗ ಬೇಳೆ ಸಾಂಬಾರೆಲ್ಲ ಮಾಡಿದಾಗ ನಮ್ಮನೆ ಏನಾದ್ರು ಪಲ್ಯ ಇರಬೇಕು ಅಂತ ಕೇಳ್ತಾರೆ. ಸೊ ಇದು ಈಸಿ ಅಂತಲೇ ಹೇಳ್ಬೋದು. ಫಸ್ಟು ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ, ಅದನ್ನು ಸ್ವಲ್ಪ ಲೋಳೆ ಎಲ್ಲ ಹೋಗಿದ್ಮೇಲೆ ಸ್ವಲ್ಪ ಹಂಗೆ ಆಲೂಗಡ್ಡೆ ಕೂಡ ಹಂಗೆ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡಬೇಕು. ನೆಕ್ಸ್ಟು ಒಂದು ಬಾಣಲಿಗೆ ಜೀರಿಗೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದು ತುಂಬಾ ಈಸಿ ಅಂತ ಪಲ್ಯ, ಅದು ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟ್ ಒಂದು
ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ 1 ಟೊಮ್ಯಾಟೊ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಅದು ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ. ಸಾಲ್ಟ್ ಹಾಕಿದ್ದೀನಿ ನೋಡಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸಾಲ್ಟೆಲ್ಲ ಹಾಕಾದ್ಮೇಲೆ ಅದನ್ನು ನಾವೀಗ ಫ್ರೈ ಮಾಡಿರ್ತೀವಲ್ಲ, ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದೆರಡು ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಸ್ವಲ್ಪ ಗರಂ ಮಸಾಲೆ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಲ್ಟ್ ಹಾಕ್ಕೊಂಡ್ರೆ ಮುಗೀತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.